ಧನ್ಯವಾದಗಳು ಸರ್. ಮುಂದೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವವರು ಶ್ರೀ ರಘುರಾಜ್ ಕತ್ರಿ ಅವರು. ಶ್ರೀ ಗೋಕರ್ಣಾಥೇಶ್ವರ ಕಾಲೇಜಿನ ಪ್ರಾಂಶುಪಾಲರಾಗಿರುವ ರಘುರಾಜ್ ಸರ್ ಅವರು ಕಾಲೇಜಿಗೆ ಕಾಯಕಲ್ಪ ನೀಡಿದರು. ಉತ್ತಮ ಆಡಳಿತಗಾರ, ವಾಗ್ಮಿ ಮಾತ್ರವಲ್ಲ, ಉತ್ತಮ ಗಾಯಕರು. ಈ ಮಾತನ್ನು ಸಲುಗೆಯಿಂದ ಸೇರಿಸುವುದು ನನ್ನ ಗೆಳೆಯ, ಸದ್ಯ ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರು ಆಗಿರುವ ರಘುರಾಜ್ ಕತ್ರಿ ಅವರು ಕಾರ್ಯಕ್ರಮದ ಕುರಿತು ಮಾತುಗಳನ್ನು ಆಡಬೇಕೆಂದು ಕೇಳಿದರು. ಎಲ್ರಿಗೂ ನಮಸ್ಕಾರ. ಗುರುಭ್ಯೋ ನಮಃ. 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಕನಕದಾಸ ಅಧ್ಯಯನ ಪೀಠ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಆಯೋಜನೆಗೊಂಡಂತಹ ಕನಕ ಸ್ಮೃತಿ ಕಾರ್ಯಕ್ರಮದಲ್ಲಿ ಇಂದು ಭಾಗಿಯಾಗಲಿಕ್ಕೆ ನನಗೆ ಅತ್ಯಂತ ಸಂತಸವಾಗಿದೆ, ಹೆಮ್ಮೆ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಗೌರವಾನ್ವಿತ ಮಾನ್ಯ ಕುಲಪತಿಗಳಾಗಿರ್ತಕ್ಕಂತಹ ನನ್ನ ಮಾರ್ಗದರ್ಶಕರು ಆಗಿರತಕ್ಕಂತಹ ಪ್ರೊಫೆಸರ್ PL ಧರ್ಮ ಸರ್ ಅವರೇ, ಇಂದಿನ ವಿಶೇಷ ಉಪನ್ಯಾಸ ನೀಡಿರತಕ್ಕಂತಹ ಡಾಕ್ಟರ್ ನರೇಂದ್ರ ರೈ ಪೆರ್ಲರ್ ಅವರೇ, ಹಿರಿಯರಾದಂತಹ ಜನಪದ ವಿದ್ವಾಂಸರು ಆಗಿರತಕ್ಕಂತಹ ಡಾಕ್ಟರ್ ಚೆನ್ನಪ್ಪ ಗೌಡ ಸರ್ ಅವರೇ, ಇದರ ಆಯೋಜಕರಾಗಿರ್ತಕ್ಕಂತಹ ಡಾಕ್ಟರ್ ಧನಂಜಯ್ ಕುಂಬ್ಳೆ ಸರ್ ಅವರೇ, ಹಾಗೂ ನೆರೆದಿರ್ತಕ್ಕಂಥ ಸಿಂಡಿಕೇಟ್ ಸದಸ್ಯರಾದ ಅಚ್ಯುತ ಗಟ್ಟಿ ಅವರೇ, ಹಾಗೂ ನೆರೆದಿರ್ತಕ್ಕಂಥ ಹಿರಿಯರೇ, ಕಿರಿಯರೇ, ವಿದ್ಯಾರ್ಥಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರೇ, ಬಹುಶಃ ಕನಕದಾಸರ ಈ ಒಂದು ಕೀರ್ತನೆ ಹಾಗೂ ಸ್ಮೃತಿ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗುವಂತ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಇದೇನು ಪ್ರಾರಂಭದಲ್ಲಿ ಸುದೀಕ್ಷಾ ಏನು ಪ್ರಾರ್ಥನೆಯನ್ನ ಹಾಡಿದ್ರು, ಸೊ ಅದೇ ಆ ಒಂದು ಕಾಲದಲ್ಲಿ ಬಹುಶಃ ಒಂದು 15 ವರ್ಷದ ಹಿಂದೆ ಇಲ್ಲಿ ನಾನು ಪ್ರಾರ್ಥನೆಯನ್ನ ಹಾಡಿದಂತ ನೆನಪು ನನಗೆ ಮರಳುಗಳಿಸಿತು. ಮತ್ತು ಸುಮಾರು 5 ಬಾರಿ ನಾನು ಕನಕ ಕೀರ್ತನ ಸ್ಪರ್ಧೆಯಲ್ಲಿ ಪುರಸ್ಕಾರವನ್ನು ತೆಗೆದುಕೊಂಡಂತಹ ಒಂದು ನೆನಪು ಕೂಡ ನನ್ನಲ್ಲಿದೆ. ಬಹುಶಃ ಇದೊಂದು ನನಗೆ ಖುಷಿ ಇದೆ. ಅದರ ಜೊತೆಗೆ ಬಹುಶಃ ಬೆಂಗಳೂರಿನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಕನಕದಾಸ ಸಂಶೋಧನಾ ಕೇಂದ್ರದಿಂದ ಬೆಂಗಳೂರಿನಲ್ಲಿ ನಾವು ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ, ಅದು ಕೂಡ ನೆನಪಿದೆ. ಒಂದು CD ರಿಲೀಸ್ ಆಗಿತ್ತು ನಮ್ಮ ವಿಶ್ವವಿದ್ಯಾಲಯದಿಂದ ಆ ಒಂದು ಟೈಮ್ ನಲ್ಲಿ, ಅದು ಕೂಡ ನೆನಪಿದೆ. ಬಹುಶಃ ವಿಶೇಷವಾಗಿ ಇದರ ಜೊತೆಗೆ ಈ ಕೀರ್ತನೆಗಳಿರ್ಲಿ, ಅವರ ಚಿಂತನೆಗಳಿರ್ಲಿ, ಅವರ ತತ್ವಗಳಿರ್ಲಿ, ಬಹುಶಃ ಈಗಾಗಲೇ ನಮ್ಮ ಡಾಕ್ಟರ್ ನರೇಂದ್ರ ರೈ ಪೆರ್ಲರ್ ಅವರು ಹೇಳಿರ್ತಕ್ಕಂಥ ಕೆಲವೊಂದು ವಿಷಯಗಳು ಬಹುಶಃ ತುಂಬಾ ಅತ್ಯಂತ ಸಂತಸ ಆಯ್ತು. ಅಲ್ಲಿ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ 15 ನಿಮಿಷ ನೀವು ಯಾವಾಗ ಮಾತಾಡಿ ಮುಗಿಸಿದ್ದೇ ನಮ್ಗೆ ಗೊತ್ತಾಗ್ಲಿಲ್ಲ, ಅಷ್ಟು ಖುಷಿ ಆಯ್ತು ಆ ಮಾತನ್ನ ಕೇಳ್ತಾ. ಅದರ ಜೊತೆಗೆ ಹಿರಿಯರು ಚೆನ್ನಪ್ಪಗೌಡ ಸರ್ ಮಾತು ಕೇಳಿಯೂ ಕೂಡ ಅದೊಂದು ಮತ್ತೊಂದು ರೀತಿಯಲ್ಲಿ ಒಟ್ಟಿನಲ್ಲಿ ಎಲ್ಲರ ಭಾವ ಮತ್ತು ಎಲ್ಲರ ಒಂದು ವಿಚಾರಧಾರೆಗಳು ಏನಿದೆ ಅಂತ ಹೇಳಿದ್ರೆ ಕನಕದಾಸರ ಆ ಸಮಾನತೆಯ ಚಿಂತನೆ. ನಾವು ಕೀರ್ತನೆ ಹಾಡಬಹುದು, ಮತ್ತೊಂದು ಹಾಡಬಹುದು, ಆದ್ರೆ ಎಲ್ಲಾ ಒಂದು ಸಂತರ ಒಳಗಿರುವಂತಹ ಒಂದು ಒಳ್ಳೆಯ ಆಸೆ ಆಕಾಂಕ್ಷೆಗಳು, ಯೋಜನೆಗಳು ಆ ಕೃತಿಯಲ್ಲಿ ರಚಿರತಕ್ಕಂಥದ್ದು ಅದು ಸಮಾನತೆ ಮತ್ತು ಮಾನವ ಧರ್ಮ. ಬಹುಶಃ ಈ ಸಮಾನತೆ ಮತ್ತು ಮಾನವ ಧರ್ಮದ ಅಡಿಯಲ್ಲಿ ಅನೇಕ ವಿಚಾರಧಾರೆಗಳು, ಅನೇಕ ಸಂತರ ಕೆಲವು ಬರಹಗಳು, ಕೃತಿಗಳು ರಚನೆ ಆಗಿರ್ತಕ್ಕಂಥದ್ದು ಅದು ಬದುಕಿಗಾಗಿಗೋಸ್ಕರ, ಅದು ಕೇವಲ ಒಂದು ಆಚರಣೆಗಾಗಿ, ಮನೋರಂಜನೆಗಾಗಿ ಅಲ್ಲ. ಅದು ಚರಿತ್ರೆ ಇರಬಹುದು, ಅದು ಕೃತಿ ಇರಬಹುದು, ಅದು ಪದ್ಯಗಳಿರ್ಬಹುದು, ಗದ್ಯಗಳಿರ್ಬಹುದು, ಯಾವುದೇ ಇರಬಹುದು, ಅದು ಬದುಕಿಗಾಗಿ, ಅದು ಕೇವಲ ಮನೋರಂಜನೆಗಾಗಿ ಅಲ್ಲ ಅನ್ನುವಂಥದ್ದು ಬಹುಶಃ ಇಬ್ಬರ ಮಾತಿನಲ್ಲಿ ಇದರ ಅರ್ಥವನ್ನು ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ಹೆಚ್ಚು ಮಾತನಾಡಿದೆ ಎಲ್ಲರಿಗೂ ವಂದಿಸಿಕೊಳ್ಳುತ್ತಾ, ನನ್ನ ಮಾನ್ಯ ಕುಲಪತಿಗಳು ಈ ಒಂದು ಹೇಳಿದ್ದಾರೆ, ನೀವು ಒಂದು 2 ಸಾಲ ಹಾಡಬೇಕು ಅಂತ ಹೇಳಿ, ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ 2 ಸಾಲ ಹಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಕನಕದಾಸರ ಒಂದು ಹಾಡಿದೆ, ನಾನು ನೀನು ಎನ್ನದಿರು ಹೀನ ಮಾನವ, ನಾನು ನೀನು ಎನ್ನದಿರು ಹೀನ ಮಾನವ, ನಿನ್ನ ಜ್ಞಾನದಿಂದ ಮೊದಲು ನೀನೇ ನಿನ್ನನ್ನು ತಿಳಿದು ನೋಡು, ನಿನ್ನ ಜ್ಞಾನದಿಂದ ಮೊದಲು ನೀನೇ ನಿನ್ನನ್ನು ತಿಳಿದು ನೋಡು, ನಾನು ನೀನು ಎನ್ನದಿರು ಹೀನ ಮಾನವ. ನಾನು ನೀನು ಎನ್ನದಿರು ಹೀನ ಮಾನವ, ನಾನು ನೀನು ಎನ್ನದಿರು
ಹೀನ ಮಾನವ ನಿನ್ನ ಜ್ಞಾನದಿಂದ ನಿನ್ನ ಜ್ಞಾನದಿಂದ ನೀನೆ ತಿಳಿದು ನೋಡಲು ನಿನ್ನ ಜ್ಞಾನದಿಂದ ನೀನೆ ತಿಳಿದು ನೋಡಲು ನಾನು ನೀನು ಎನ್ನದಿರು ಹೀನ ಮಾನವ ಹೆಣ್ಣು ಹೊನ್ನು ಮಣ್ಣು ಮೂಲು ನಿನ್ನದೇನಲೋ ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನದೇನಲೋ ಸಾನಿ ಪಮ ಪನಿ ನಿ ಪಮ ಪ ಮಗ ಸನಿ ಸ ಗ ಮ ಪ ನಿ ಸ ನಿನ್ನ ಬಿಟ್ಟು ಹೋಗೋ ದೇಹ ನಿನ್ನ ಬಿಟ್ಟು ಹೋಗೋ ದೇಹ ನಿನ್ನದೇನಲೋ ನಿನ್ನ ಬಿಟ್ಟು ಹೋಗೋ ದೇಹ ನಿನ್ನದೇನಲೋ ನಾನು ನೀನು ಎನ್ನದಿರು ಹೀನ ಮಾನವ. ಎಲ್ರಿಗೂ ವಂದನೆಗಳು. ಒಳ್ಳೆಯದಾಗಲಿ. ಧನ್ಯವಾದಗಳು. ಕನಕದಾಸರ ಕೀರ್ತನೆಯೊಂದಕ್ಕೆ ದನಿಯಾಗಲಿದ್ದಾರೆ ವಿಶ್ವ ಕಾಲೇಜು ಹಂಪನಕಟ್ಟೆಯ ವಿದ್ಯಾರ್ಥಿ ಕೀರ್ತನ್ ನಾಯಕರು. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇಲೇಸು ಸುಜ್ಞಾನಿಗಳ ಕೂಡ ಜಗಳವೇಲೇಸು ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇಲೇಸು ಉಂಬುಡುವುದಕ್ಕಿಲ್ಲದ ರಸನೋಲಗಕ್ಕಿಂತ ತುಂಬಿದೂರೊಳಗೆ ತಿರಿದುಂಬುವುದೆಲೇಸು ಉಂಬುಡುವುದಕ್ಕಿಲ್ಲದ ರಸನೋಲಗಕ್ಕಿಂತ ತುಂಬಿದೂರೊಳಗೆ ತಿರಿದುಂಬುವುದೆಲೇಸು ಹಂಬಲಿಸಿ ಹರಟೆ ಹೊಡೆಯುವುದಕ್ಕಿಂತ ಹರಿಯೆಂಬ ದಾಸರ ಕೂಡೆ ಸಂಭಾಷಣೆಲೇಸು ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇಲೇಸು ಮಸೆಯುತಿಹ ಮತ್ಸರದ ನೆರೆಯೊಳಿರುವುದಕ್ಕಿಂತ ಹಸನಿಲ್ಲದ ಹಾಡುಗುಡಿಯಲೇಸು ಮಸೆಯುತಿಹ ಮತ್ಸರದ ನೆರೆಯೊಳಿರುವುದಕ್ಕಿಂತ ಹಸನಿಲ್ಲದ ಹಾಡುಗುಡಿಯಲೇಸು ಬಿಸಜಾಕ್ಷತಾಗಿ ನೆಲೆಯಾದಿ ಕೇಶವರ ಬಿಸಜಾಕ್ಷತಾಗಿ ನೆಲೆಯಾದಿ ಕೇಶವರಾಯ ಬಿಸಜಾಕ್ಷತಾಗಿ ನೆಲೆಯಾದಿ
ಕೇಶವರಾಯ ವಸುಮತಿಯೋಳು ನಿನ್ನ ದಾಸತ್ವವೇಲೇಸು ವಸುಮತಿಯೋಳು ನಿನ್ನ ದಾಸತ್ವವೇಲೇಸು ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇಲೇಸು ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇಲೇಸು ಜಗಳವೇಲೇಸು ಜಗಳವೇಲೇಸು. ಧನ್ಯವಾದಗಳು. 2023-24ನೇ ಸಾಲಿನಲ್ಲಿ ಕನಕ ಕೀರ್ತನ ಗಾಯನದಲ್ಲಿ ಸಾವಿರಾರು ಸ್ಪರ್ಧಿಗಳು ಭಾಗವಹಿಸಿ ಗಾಯನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. 7 ವಿಭಾಗಗಳಲ್ಲಿ ನಡೆದ ಸ್ಪರ್ಧೆಯಲ್ಲಿ ಪುರಸ್ಕಾರ ಗಳಿಸಿದವರಿಗೆ ಕನಕ ಪುರಸ್ಕಾರ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸುವ ಹೊತ್ತು ಇದು. ಪ್ರಶಸ್ತಿ ಪಡೆದವರ ಪಟ್ಟಿಯನ್ನು ತಮ್ಮ ಮುಂದಿಡಲಿಕ್ಕಿದ್ದಾರೆ SVP ಕನ್ನಡ ಅಧ್ಯಯನ ಸಂಸ್ಥೆಯ ದ್ವಿತೀಯ MA ವಿದ್ಯಾರ್ಥಿನಿ ತನುಜಾ ಶ್ರೀವರ್. ಎಲ್ಲರಿಗೂ ನಮಸ್ತೆ. 2023-24ನೇ ಸಾಲಿನ ಕನಕ ಕೀರ್ತನ ಗಂಗೋತ್ರಿ ಕನಕ ಪುರಸ್ಕಾರಕ್ಕೆ ಆಯ್ಕೆಯಾದವರು ಪ್ರೌಢಶಾಲಾ ವಿಭಾಗ, ಪದವಿ ಪೂರ್ವ ವಿಭಾಗ, ಪದವಿ ವಿಭಾಗ, ಸ್ನಾತಕೋತ್ತರ ವಿಭಾಗ, ಅಧ್ಯಾಪಕ ವಿಭಾಗ, ಅಧ್ಯಾಪಕೇತರ ವಿಭಾಗ, ಸಾರ್ವಜನಿಕ ವಿಭಾಗ. ಮೊದಲನೇದಾಗಿ ಪ್ರೌಢಶಾಲಾ ವಿಭಾಗ. ಪೂರ್ವಿ BS 9ನೇ ತರಗತಿ, ಸರೋಜಿನಿ ಮಧುಸೂದನ್ ಕುಕ್ಷಿ ಸ್ಕೂಲ್, ಅತ್ತಾವರ, ಮಂಗಳೂರು. ತನ್ವಿ ಕಾವೂರ್ 10ನೇ ತರಗತಿ, ಕೇಂದ್ರೀಯ ವಿಶ್ವವಿದ್ಯಾನಿಲಯ, ಪಣಂಬೂರ್, ಮಂಗಳೂರು. ನಿಹಾಲ್ 9ನೇ ತರಗತಿ, ರೋಟರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಮೂಡಬಿದ್ರೆ. ಪದವಿ ಪೂರ್ವ ವಿಭಾಗ. ಸುದೀಕ್ಷಾ R, ದ್ವಿತೀಯ PUC, ಗೋವಿಂದ ದಾಸ್ PO ಕಾಲೇಜ್, ಸುರತ್ಕಲ್. ಸುದೀಕ್ಷಾ R, ದ್ವಿತೀಯ PUC, ಗೋವಿಂದ ದಾಸ್ PO ಕಾಲೇಜ್, ಸುರತ್ಕಲ್. ಮೇಧಾ ಉಡುಪ, ಪ್ರಥಮ PUC, ಕೆನರಾ PO ಕಾಲೇಜ್, ಮಂಗಳೂರು. ಭೂಮಿಕಾ ಹೆಗಡೆ, ಭೂಮಿಕಾ ಹೆಗಡೆ, ದ್ವಿತೀಯ PUC, ಶಾರದಾ PO ಕಾಲೇಜ್, ಮಂಗಳೂರು. ಪದವಿ ವಿಭಾಗ. ಕೀರ್ತನ ನಾಯಕ್, ಪ್ರಥಮ BCom, ವಿಶ್ವವಿದ್ಯಾನಿಲಯ ಕಾಲೇಜ್, ಹಂಪನಕಟ್ಟೆ. ಅಶ್ವಿಜಾ ಉಡುಪ,
ಅಶ್ವಿಜ ಉಡುಪ ಪ್ರಥಮ BSc ಆಲ್ವೇಸ್ ಪದವಿ ಕಾಲೇಜ್ ಮೂಡಬಿದ್ರೆ. ಅನನ್ಯ ಲಕ್ಷ್ಮಿ ಎನ್ ತೃತೀಯ BSc ವಿವೇಕಾನಂದ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಅಂಡ್ ಕಾಮರ್ಸ್ ಪುತ್ತೂರು. ರೋಹಿತ್ ಕಾಮತ್ ಅಂತಿಮ ಇಂಜಿನಿಯರ್ NMA MIT ನಿಟ್ಟೆ ಕಾರ್ಕಳ. ಸ್ನಾತಕೋತ್ತರ ವಿಭಾಗ ಸುಶಾಂತ್ ಸಾಲಿಯಾನ್ ಎಂಟರ್ ಎಲೆಕ್ಟ್ರಾನಿಕ್ Vaikal Technology College, NMM Institution of Nitte. ಶ್ರೀ ವರದ ದ್ವಿತೀಯ MSc ಗಣಿತಶಾಸ್ತ್ರ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ. ವಿಭಶ್ರೀ MS ಪ್ರಥಮ MSc ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಪುತ್ತೂರು. ಪ್ರಜ್ವಲ್ ಸಂಶೋಧನಾ ಅಭ್ಯರ್ಥಿ MSW ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ. ಅಧ್ಯಾಪಕರ ವಿಭಾಗ ಸ್ವಾತಿ NS ಪ್ರಾಧ್ಯಾಪಕರು ರಸಾಯನಶಾಸ್ತ್ರ ವಿಭಾಗ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ. ಪೃಥ್ವಿ ಶೆಣೈ ಸಹಾಯಕ ಪ್ರಾಧ್ಯಾಪಕರು ಎಲೆಕ್ಟ್ರಾನಿಕ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ವಿಭಾಗ MIT ಮಣಿಪಾಲ. ಶೋಭಾ ಐತಲ್ ಶಿಕ್ಷಕಿ ಸರಕಾರಿ ಪ್ರೌಢಶಾಲೆ ಕಸಬಾ ಬೇಂದ್ರೆ. ಅಧ್ಯಾಪಕರೇತರ ವಿಭಾಗ ರವಿದಾಸ ಕಾರ್ಕಳ ಸಿಬ್ಬಂದಿ ಭುವನೇಂದ್ರ ಕಾಲೇಜ್ ಕಾರ್ಕಳ. ಯಶವಂತ ವಾಹನ ಚಾಲಕರು ಮಂಗಳೂರು ವಿಶ್ವವಿದ್ಯಾನಿಲಯ. ಸುಮಂಗಳಿ ಅಧ್ಯಕ್ಷೆಯರು ಆಡಳಿತ ವಿಭಾಗ ಕುಲಸಚಿವ ಕಚೇರಿ ಮಂಗಳೂರು ವಿಶ್ವವಿದ್ಯಾನಿಲಯ.
ಸಾರ್ವಜನಿಕರ ವಿಭಾಗ ಸಮೂಹ ಗಾಯನ ಬಂಟರ ಬಳಗ ಜಪ್ಪಿನ ಮುಗುರು. ನಾದ ಮೇದ ತಂಡ ಮಂಗಳೂರು. ರಾಮರ್ಪಣ ಭಜನಾ ಮಂಡಳಿ ಮುಡಿಪು. ಧನ್ಯವಾದ. ಎಲ್ಲ ಪುರಸ್ಕೃತರಿಗೆ ಅಭಿನಂದನೆಗಳು. ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ ಟಿ.ಎನ್. ಧರ್ಮಸರ್ ಅವರು ರಾಜ್ಯಶಾಸ್ತ್ರ ವಿಭಾಗದ ಪ್ರೊಫೆಸರ್ ಆಗಿದ್ದರು. 1988ರಲ್ಲಿ ಎಂಎಯಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ ಪದವಿ ಪಡೆದು 1994ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ PhD ಪಡೆದರು. 36 ವರ್ಷಗಳ ಬೋಧನಾ ಅನುಭವದಲ್ಲಿ ವಿಶ್ವವಿದ್ಯಾನಿಲಯದ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸಿದವರು. ಸದ್ಯ ಮಂಗಳೂರು ವಿಶ್ವವಿದ್ಯಾನಿಲಯ ಕುಲಪತಿಗಳಾಗಿರುವ ಪ್ರೊಫೆಸರ್ ಟಿ.ಎನ್. ಧರ್ಮಸರ್ ಅವರ ಅಧ್ಯಕ್ಷೀಯ ಮಾತುಗಳಿಗೆ ಈಗ ಗುರುಗಳಾಗಿರುವ ಪ್ರೊಫೆಸರ್ ಚೀನಪ್ಪ ಗೌಡರು, ಗೌರವಾನ್ವಿತ ಕುಲಪತಿಗಳಾಗಿದ್ದರು. ಸಾಹಿತ್ಯ ಕೃಷಿನಲ್ಲಿ ಬಹಳ ದೊಡ್ಡ ಹೆಸರು. ಹಿರಿಯರು ಮತ್ತು ಗೌರವಾನ್ವಿತರಾದ ಪ್ರೊಫೆಸರ್ ನರೇಂದ್ರ ಅವರು ಅವರ ಬರಹಗಳನ್ನು ಮತ್ತು ಮಾತುಗಳನ್ನು ಕೇಳಿ ಕ್ಯಾಂಪಸ್ನಲ್ಲಿ ಬೆಳೆಯುವ ಒಂದು ಅವಕಾಶವನ್ನು ನಮಗೆಲ್ಲರಿಗೂ ಮಾಡಿಕೊಟ್ಟಿದ್ದಾರೆ. ಆತ್ಮೀಯರಾದಂಥ ಹೋರಾಟಗಾರ, ಹುಟ್ಟು ಹೋರಾಟಗಾರ. ಕೀರ್ತನೆ ಹೇಗೆ ಆಡ್ತಾರೋ ಹಾಗೆ ಹೋರಾಟದ ಬದುಕನ್ನು ಸೃಷ್ಟಿಸಿಕೊಂಡಿರುವ ಮಾನ್ಯ ಸಿಂಡಿಕೇಟ್ ಸದಸ್ಯರು, ಯುವ ಸ್ನೇಹಿತ ಶ್ರೀ ರಘುರಾಜ್ ಕತ್ರಿ ಅವರೇ, ಡಾಕ್ಟರ್ ಧನಂಜಯ ಕುಂಬ್ಳೆ ಅವರೇ, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಮತ್ತು ವಿಶೇಷ ಆಹ್ವಾನಿತರೆ, ಎಲ್ಲ ಪುರಸ್ಕೃತರೆ, ಅತ್ಯಂತ ಎರಡು ಒಳ್ಳೆಯ ಮಾತುಗಳನ್ನು ಕೇಳಿದ ಮೇಲೆ ಕನ್ನಡರ ಬಗ್ಗೆ ನಮಗೆ ಮಾತಾಡಿದ್ದೀವಿ. ಮಧ್ಯದಲ್ಲಿ ಬಹಳ ಅರ್ಥಗರ್ಭಿತವಾದ ಕೀರ್ತನೆಗಳು, ನಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂಥ ಅರ್ಥಗರ್ಭಿತವಾದ ಕೀರ್ತನೆಗಳನ್ನು ಕೇಳೋದು, ಅದೆಲ್ಲ ನಮ್ಮ ಪುಣ್ಯ ಅಂತಲೇ ನಾನು ಭಾವಿಸಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಧನಂಜಯ ಕುಂಬಳೆ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನು ಹೇಳ್ತಾ, ಕ್ವಿಕ್ಕಾಗಿ ಒಂದೆರಡು ಸರ್ ಹೇಳ್ತಾರೆ, ಎರಡು ಪ್ರತಿಕ್ರಿಯೆ ಅಂತ ಅತ್ಯಂತ ಕ್ವಿಕ್ಕಾಗಿ ಎರಡು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿರುವ ಹಾಗೆ ಕನಕ ಅಧ್ಯಯನ ಪೀಠದ ಇದು 2ನೇ ಕಾರ್ಯಕ್ರಮ. ಸುಮಾರು 88 ಅಲ್ಲಿ ಪ್ರಾರಂಭ ಆಗಿದೆ. ಅಧಿಕೃತವಾಗಿ 2ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಮೊದಲ ಕಾರ್ಯಕ್ರಮ ಡಾಕ್ಟರ್ ಶಿವರಾಮ್ ಶೆಟ್ಟರಿದ್ರು, ಅವ್ರ ಜೊತೆಗೆ ಒಂದಷ್ಟು ಮಾತಾಡಲಿಕ್ಕೆ ಅವಕಾಶ ಇದೆ. ಈಗ ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ಸ್ ಟು ಡಾಕ್ಟರ್ ಕುಂಬ್ಳೆ. ಈ ನ್ಯಾನೋ ಟೆಕ್ನಾಲಜಿ ಅಂತ ಕೇಳ್ತಾ ಇರ್ತಾವು, ಎಲ್ಲ ಒಂದು ಶಾರ್ಟ್ ಫಾರ್ಮೆಟ್ನಲ್ಲಿ ನಾವು ಇಷ್ಟಪಡ್ತೇವೆ. ಇವತ್ತು ಸಣ್ಣ ಭಾಷಣೆ, ಸಣ್ಣ ಚುಟುಕು ಸಾಹಿತ್ಯ, ಚುಟುಕು ಕ್ರಿಕೆಟ್, ಹಾಗೆ ಈ ನ್ಯಾನೋ ಸ್ಟೈಲ್ ಎಲ್ಲ ಕಡೆ ಪ್ರಸ್ತುತ ಆಗ್ತಾ ಇದೆ. ಈ ಕನ್ನಡ ಅಧ್ಯಾಪಕರು ಹೀಗೆ ಅವ್ರಿಗೆ ಒಂದು ವಸ್ತು ಕೊಟ್ಬಿಡಿ, ಕುಟ್ಟಿ ಪುಡಿ ಮಾಡಿ ಒಂದು ಸಣ್ಣ ಆಟಮ್ ತಗೊಳ್ಳಿ, ಆಟಮ್ ತಗೊಂಡು ಅದನ್ನೊಂದು ಕಾವ್ಯ ಸೃಷ್ಟಿ ಮಾಡ್ತಾರೆ. ಕನಕ ಅಂದ್ರೆ ಏನು? ಇಡೀ ಪ್ರಪಂಚವನ್ನ ಪ್ರೊಫೆಸರ್ ನರೇಂದ್ರ ಅವರು ನಮಗೆ ಸೃಷ್ಟಿ ಮಾಡಿಕೊಟ್ರು. ಮಾತಾಡಿದ್ದು 20 ನಿಮಿಷ 22 ಸೆಕೆಂಡ್ ಅಂತ ಬರೋದು ಲೆಕ್ಕ ಕೊಟ್ಟರು. ಬಹಳ ಲೆಕ್ಕಾಚಾರ ಮಾಡ್ತಾರೆ ಅವರು.
ಇಡೀ ಒಂದು ಸಣ್ಣ ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಟ್ಟು ನಮ್ಮ ಮುಂದೆ ಒಂದು ಸವಾಲು ಇಟ್ಟಿದ್ದಾರೆ. ಇಟ್ಸ್ ಫಾರ್ ಯು ಟು ಟೇಕ್ ಅ ಡಿಸಿಷನ್ ನೌ, ಟು ಟೇಕ್ ಅ ಡಿಸಿಷನ್ ನಾಟ್ ಇನ್ ಫೇವರ್ ಆಫ್ ಯು, ಇನ್ ಫೇವರ್ ಆಫ್ ದಿ ಅದರ್ ಅಂತ ಒಂದು ದೊಡ್ಡ ಒಂದು ವ್ಯವಸ್ಥೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಗೆಲ್ಲರಿಗೂ ನಮ್ಮ ಪ್ರೊಫೆಸರ್ ಚಿನ್ನಪ್ಪಗೌಡರು ದೊಡ್ಡ ವಿದ್ವಾಂಸರು, ನಮ್ಮ ಮುಂದೆ ಇರುವ ದೊಡ್ಡ ವಿದ್ವಾಂಸರು, ಅವರು ಎರಡೇ ಕತೆ ಹೇಳಿದ್ರು, ಪಾರಿವಾಳ ಕತೆ ಹೇಳಿದ್ರು. ಆದರೆ ನಮಗೆ ಪಾರಿವಾಳ ಕತೆ ಹೇಳ್ತಾನೆ ನಮಗೆ ಬಹಳ ದೊಡ್ಡ ಒಂದು ಮನಸ್ಸಿಗೆ ಚುಚ್ಚುದು. ವಾಟ್ ಡಿಡ್ ಯು ಡೂ ಫಾರ್ ಆಲ್ ದೀಸ್ ಡೇಸ್? ಏನ್ ಮಾಡಿದ್ರಿ ಇಲ್ಲಿ ತನಕ? ಎಲ್ಲ ವಿಜೃಂಭಣೆಯಿಂದ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. 22 ಕೇಂದ್ರಗಳು ನಮ್ಮಲ್ಲಿದ್ದಾವೆ. 22 ಕೇಂದ್ರಗಳು ಒಂದೊಂದು ಕಾರ್ಯಕ್ರಮನ ಒಂದೊಂದು ವರ್ಷ ಮಾಡಿ 10 ಜನರ ಮನ ಪರಿವರ್ತನೆ ಮಾಡಿದ್ದಿದ್ರೆ ವಿಶ್ವವಿದ್ಯಾನಿಲಯ ಮಾತ್ರ ಅಲ್ಲ, ಇಡೀ ಸಮಾಜ ಇವತ್ತೊಂದು ಮಾದರಿ ಆಗ್ತಿತ್ತು, ಮೇಲೆ ಕೆದ್ದು ಬಿಡ್ತಾ ಇದ್ರಿ ಅಂತ ಬಹಳ ನೇರವಾಗಿ ನಮ್ಮ ಮನಸ್ಸನ್ನ ಚುಚ್ಚಿದ್ದಾರೆ. ಈಗ UGC ಒಂದು ಹೊಸ ಕಾರ್ಯಕ್ರಮ ಮಾಡಿದೆ ಸರ್, ತಾವು ಕೂಡ ಅದ್ರದ್ದು ಕರ್ತರಾಗಿದ್ದೀರಿ. ಏನ್ ಹೇಳುತ್ತೆ ಅಂತಂದ್ರೆ ಪ್ರೋಗ್ರಾಮ್ ಔಟ್ಕಮ್ ಅಂತ ಹೇಳ್ತಾರೆ. ಪ್ರತಿ ಸಿಲೆಬಸ್ ಇದೆ, ಪಾಠ ಮಾಡ್ತೀವಿ ದಿವಸ. ಈ ಸಿಲೆಬಸ್ ಅನ್ನ ಪಾಠ ಮಾಡಿ ಆದ್ಮೇಲೆ ಮಕ್ಕಳು ಮನೆಗೆ ಏನ್ ತಗೊಂಡು ಹೋಗ್ತಾರೆ, ನೀವು ಮೇಸ್ಟ್ ಏನ್ ತಗೊಂಡು ಹೋಗ್ತೀರಿ? ನೀವು ಓದಿದ್ದೀರಾ, ಒಂದಷ್ಟು ನಿಮ್ ತಲೆಗೆ ಬೀಳುತ್ತಾ, ಮತ್ತು 2 ವರ್ಷ ಪಾಠ ಮಾಡಿ ಆದ್ಮೇಲೆ ನಿಮ್ ತಲೆಗೇನಾದ್ರೂ ಬದಲಾವಣೆ ಆಯ್ತಾ ಅಂತ ಸಿಲೆಬಸ್ ನಮ್ಮ ಹತ್ರ ಕೇಳುತ್ತೆ. ಹಾಗೆಯೇ ಸಿಲೆಬಸ್ ಇನ್ನೊಂದು ಪ್ರಶ್ನೆ ಕೇಳುತ್ತೆ, ಈ ಪಾಠವನ್ನು 2 ವರ್ಷ ನಾನು ನಿಮ್ಗೆ ಓದಿಸಿದ್ದೇನೆ, ನಿಮಗೆ ಏನಾದ್ರೂ ನನ್ನಿಂದ ಅರ್ಥ ಆಯ್ತಾ? ವಾಟ್ ಆರ್ ಯು ಕ್ಯಾರಿಂಗ್ ಔಟ್ ವೆನ್ ಯು ಗೋ ಔಟ್ ಆಫ್ ದ ಕ್ಲಾಸ್ ಅಂತ ಸಿಲೆಬಸ್ ಕೇಳುತ್ತೆ. ಇಷ್ಟು ವರ್ಷದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಎಷ್ಟು ಪ್ರಗತಿಪರವಾದ, ಅವ್ರಿಗಿಂದ ಬರ್ತಾ ಇದ್ದೀನಿ, ರಘುರಾಜ್ ಕತೆ ಹೇಳ್ತಾರೆ, ಆವಾಗ ಭಾಷಣ ಮಾಡಿದೆ, ಆವಾಗ ಒಂದು ಹಾಡು ಹೇಳಿದೆ, ಆವಾಗ ಒಂದು ಕೀರ್ತನೆ ಮಾಡಿದೆ, ಅಂದ್ರೆ ನಮ್ಗೊಂದು ಚರಿತ್ರೆ ಇದೆ, ಇಡೀ ಈ ಪೀಠಗಳಿಗೊಂದು ಚರಿತ್ರೆ ಇದೆ. ಇಷ್ಟು ಪ್ರಗತಿಪರವಾದ ಪೀಠಗಳು ನಮ್ಮಲ್ಲಿದ್ದು ಈ ಪೀಠಗಳನ್ನ ಕೇವಲ ಅಲಂಕಾರಿಕವಾಗಿ ಮಾಡಿಕೊಂಡು ಅಥವಾ ಅದನ್ನೊಂದು ಎಂಟರ್ಟೈನ್ಮೆಂಟ್ ತರ ಮಾತ್ರ ಮಾಡಿಕೊಂಡು ಬೇರೆ ಬೇರೆ ಶೈಲಿಯಲ್ಲಿ ನಾವು ಅದನ್ನ ಪ್ರೆಸೆಂಟ್ ಮಾಡ್ತಾ ಹೋಗಿ ವಾಟ್ ಆಸ್ ದಟ್ ವಿ ಟುಕ್ ಹೋಮ್ ಬ್ಯಾಕ್? ಏನ್ ಮಾಡಿದ್ವಿ? ತಗೊಂಡೋಗಿದ್ವಿ ಗಾಂಧಿ ಅಧ್ಯಯನ ಕೇಂದ್ರ ಇತ್ತು ನಮ್ಮಲ್ಲಿ. ಇಡೀ ಅಧ್ಯಾಪಕ ಮಿತ್ರರಿಗೆ ಮಾತ್ರ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕೇವಲ ಟೀಚರ್ ಎಜುಕೇಶನ್ ಹತ್ರ ಹೋಗಿ ಪಾಠ ಮಾಡಿದ್ವಿ. ಗಾಂಧಿ ಅಧ್ಯಯನ ಕೇಂದ್ರನ ತಗೊಂಡೋಗಿ, ನೆಹರು ಅಧ್ಯಯನ ಕೇಂದ್ರ ತಗೊಂಡೋಗಿ ಡೆಮಾಕ್ರಸಿ ಅಂತ ಮಾಡಿದ್ವಿ. ಕನಕ ಅಧ್ಯಯನ ಕೇಂದ್ರ ಬಂತು, ಅಂಬಿಗರ ಚೌಡಯ್ಯ ಬಂತು, ಬುದ್ಧಿಸಂ ಬಂತು, ಬುದ್ಧ ಚಳುವಳಿ ಬಂತು, ಕ್ಯಾಂಪಸ್ ನಲ್ಲಿ ಬುದ್ಧ ಚಳುವಳಿ ಮಾಡಿದ್ವಿ. ಆದ್ರೆ ಪರಿವರ್ತನೆ ಮಾತ್ರ ಎಲ್ಲೂ ಆಗಲೇ ಇಲ್ಲ. ಬಜೆಟ್ ನಲ್ಲಿ ದುಡ್ಡು ಖರ್ಚಾಯ್ತು, ಎಲ್ಲ ಕೆಲಸ ಮಾಡಿದ್ವಿ, ವರ್ಷಕ್ಕೊಂದು ಲಿಸ್ಟ್ ಹಾಕೊಂಡಿದ್ವಿ. ಅದಕ್ಕೆ ಬಹುಶಃ ಕನಕನಿಂದ ಒಂದು ಪ್ರಶ್ನೆ ಬಂದ್ಬಾರ್ದಿಲ್ಲ. ನಾವು ನಮ್ಮನ್ನ ಈಗ ಕೇಳ್ಕೊಳ್ಬೇಕಾಗಿದೆ, ಇಷ್ಟೆಲ್ಲ ಮಾಡಿ ಏನಾದ್ರೂ ಸಾಧಿಸಿದ್ವಾ? ನಾವು ಏನಾದ್ರೂ ಸಾಧಿಸಿದ್ವಾ? ಕನಕನಿಗೆ ಏನಾಯ್ತೋ ಅದು ಇವತ್ತೂ ಇಲ್ಲಿ ಆಗ್ತಾ ಇದೆ ಅಂತಾದ್ರೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಇದೆ ಅಲ್ಲ ನಮ್ಗೆ. ಅಥವಾ ನಾವು ನೆಲದಿಂದ ಮೇಲೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ವೋ, ಅಥವಾ ಪಡುವುದು ನಮ್ಗೆ ಬೇಡವೋ ಅನ್ನೋದು ಬಹಳ ದೊಡ್ಡ ವಿಷಯ ಆಗ್ಬೇಕು ಅಂತ ನಾನು ತಿಳ್ಕೊಂಡಿದ್ದೆ. ಆಕ್ಚುಲಿ ಕನಕನ ಕರ್ಕೊಂಡು ಬರೋದೇ ವಾಪಸ್ ನಮ್ಮ ಆತ್ಮ ಪರಿಶೋಧನೆ ಮಾಡ್ಕೊಳಕ್ಕೆ. ಒಂದು ವಿದ್ಯಾರ್ಥಿಯ ಮನಸ್ಸನ್ನ ಪರಿವರ್ತನೆ ಮಾಡಕ್ ಆಗ್ಲಿಲ್ಲ ನನಗೆ ಅಂತಂದ್ರೆ, ನನ್ನ ಸಹೋದ್ಯೋಗಿ ಮಿತ್ರರಲ್ಲಿ ಒಂದು ಸಹಬಾಳ್ವೆಯನ್ನು ನನಗೆ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ, ಈ ತರದ ಅರ್ಥಪೂರ್ಣವಾದ ಕೆಲಸಗಳನ್ನ ಮಾಡಿ ಏನ್ ಪ್ರಯೋಜನ ಆಗುತ್ತೆ ವಿಶ್ವವಿದ್ಯಾನಿಲಯದಲ್ಲಿ? ಎಂಡ್ ಆಫ್ ದ ಇಯರ್ ಸ್ಟಾಪ್ ಟೇಕಿಂಗ್ ಅಂತ ಒಂದಿದೆ ನಮ್ಮ ಹತ್ರ. ಸರ್ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರು, ಅಲ್ಲ ನೀವು ಎಲ್ಲ ಮಾಡಿದ್ದೀರಿ, ಕೊನೆಗೆ ಏನಾದ್ರೂ ಸ್ವಲ್ಪ ಬದಲಾವಣೆ ಆಯ್ತಾ ನಿಮ್ಗೆ? ಇದಿಷ್ಟೇ ದುಃಖ. ಅಲ್ಲಿ ನಿಮ್ಗೆ ಕನಕ ಇದ್ದಾನೆ, ಕಿಂಡಿ ಇದೆ, ಉಡುಪಿ ಇದೆ, ಎಂತ ಅದ್ಭುತವಾದ ಪರಂಪರೆ, ಎಂತ ಅದ್ಭುತವಾದ ಬರವಣಿಗೆಗಳು ಬಂತು. ನಿಮ್ಮ ಹಾಡುಗಳನ್ನ, ನಿಮ್ಮ ಕೀರ್ತನೆಗಳನ್ನು ನಿಮ್ಮ ಧಾಟಿಯಲ್ಲಿ ಹೇಳ್ತಾ ಬನ್ನಿ ಅಂತ ಹೇಳುವಾಗ ಇಡೀ ನನ್ಗೆ ಕನಕ ಗೊತ್ತಾಗೋದು ಡೆಮಾಕ್ರಸಿ ಒಂದು ಕಾಂಟೆಕ್ಸ್ಟ್. ನನ್ಗೆ ಕನಕದಾಸ, ಕನಕ ಇವರು ಒಂದು ಡೆಮಾಕ್ರಸಿಯ ಸಿಂಬಲ್ ಆಗಿ ಕಾಣ್ತಾರೆ. ಹಾಗಾಗಿ 100 ವಾಯ್ಸ್ಗಳಿದೆ, ಬೇರೆ ಬೇರೆ ತರದ ಸ್ವರಗಳಿದ್ದಾವೆ ಕನಕನಲ್ಲಿ, ಬೇರೆ ಬೇರೆ ತರದ ಬದುಕಿನ ಮೌಲ್ಯಗಳಿದ್ದಾವೆ ಕನಕನಲ್ಲಿ. ಒಂದೇ ತರ ಅಂತ ಏನಿಲ್ಲ. ಮತ್ತು ಬೇರೆ ತರ ಇರುವಾಗಲೂ ಅದರೊಳಗೆ ಬೇರೆ ಬೇರೆ ಪ್ರಶ್ನೆಗಳು ಹುಟ್ಟಿಕೊಳ್ತವೆ. ಪ್ರಶ್ನೆಗಳು ಹುಟ್ಟಿಕೊಳ್ಳುವ ಡೆಮಾಕ್ರಸಿ ಕನಕನಲ್ಲಿದೆ. ಇಷ್ಟೆಲ್ಲ ಇದ್ದು ಕೂಡ ನಮಗೆ
ಮಡಿಮೈಲಿಗೆಯನ್ನ ಹೋಗ್ಲಾಡಿಸ್ಲಿಕ್ಕೆ ನಾವು ಇನ್ನೂ ತಯಾರಿ. ಎಂತ ಅದ್ಭುತವಾದ ಪ್ರೊಫೆಸರ್ ನರೇಂದ್ರ ಅವರು ನಮ್ಗೊಂದು ಒಂದು ಚಾಲೆಂಜ್ ಕೊಟ್ಟೋಗಿದ್ದಾರೆ ನೋಡಿ. ಅಂದ್ರೆ ನೆಕ್ಸ್ಟ್ ಕನಕಾಧ್ಯಯನಾಗುವಾಗ ಇದೇ ತರದ ಸ್ಮೃತಿಯ ಒಂದು ದೊಡ್ಡ ಸಭೆ ನಡೆದಾಗ ಇಡೀ ನಮ್ಮ ಎಲ್ಲ ವಿದ್ವಾಂಸರನ್ನ ಕರ್ಕೊಂಡು ಬಂದಾಗ ನಮ್ಗೆ ಎದೆ ತಟ್ಟಿ ಹೇಳುವುದಾಗಬೇಕು. ಐ ಹ್ಯಾವ್ ಚೇಂಜ್ ಮೈ ಸೆಲ್ಫ್ ಅಂಡ್ ಐ ಹ್ಯಾವ್ ಎವರ್ ಅಂಡ್ ನೆವರ್ ಇನ್ಸಲ್ಟೆಡ್ ಎನಿಬಾಡಿ ಜಸ್ಟ್ ಬಿಕಾಸ್ ಸಂಬಡಿ ಇಸ್ ಪೋರ್. ಬಡವರು ಅಂತ ಒಬ್ಬ ಬಡವ, ಒಬ್ಬ ದಲಿತ, ಒಬ್ಬ ಅಲ್ಪಸಂಖ್ಯಾತ, ಒಬ್ಬ ಮಹಿಳೆ, ಸಿಂಗಲ್ ಮಹಿಳೆ ಅಂತ ನಮಗೆ ಒಂದು ಇನ್ಸಲ್ಟ್ ಮಾಡಲಿಲ್ಲ ನಾನು ಕಳೆದ ಒಂದು ವರ್ಷದೇನು ಅಂತ ಹೇಳುವ, ಎದೆ ತಟ್ಟಿ ಹೇಳುವ ಧೈರ್ಯ ಯಾರಿಗಾದ್ರೂ ಬಂದ್ಬಿಟ್ರೆ ಇದಕ್ಕಿಂತಲೂ ದೊಡ್ಡ ಕೃಷ್ಣ ಎಲ್ಲಿ ಬೇಕು ನಮ್ಗೆ? ಇಷ್ಟು ಮಹಿಳಾ ಅಧ್ಯಯನ ಕೇಂದ್ರದ ಕಾರ್ಯಗಳು ನಡೀತು. ನಿರ್ದೇಶಕರು ಇಲ್ಲೇ ಕೂತಾರೆ, ಗೌರವಾನ್ವಿತ ನಿರ್ದೇಶಕರು. ಯಾವ ಹೆಣ್ಣು ಧೈರ್ಯ ಇಟ್ಕೊಂಡು ಕ್ಯಾಂಪಸ್ ನಲ್ಲಿ ಸಾಧ್ಯ ಆಗುತ್ತೆ ಇವತ್ತು? I don't think that we have raised this fundamental question very often. ಇದಕ್ಕೆ ಇತರ ಕಾರ್ಯಕ್ರಮಗಳಲ್ಲಿ ಮೌಲ್ಯಗಳನ್ನು ಹುಡುಕಬೇಕಾಗುತ್ತೆ. ಮತ್ತು ಮೌಲ್ಯಗಳನ್ನು ಹುಡುಕದಿದ್ರೆ ಬಹುಶಃ ಇದು ಅರ್ಥಪೂರ್ಣ ಆಗೋದೇ ಇಲ್ಲ. ಎಂತ ಅದ್ಭುತವಾಗಿ ಸರ್ ಅಂತ ಅವ್ರ ಮಾತು ಕೇಳಕ್ಕೆ ನಮ್ಗೆ ಇಷ್ಟ. ನಾನು ಅದನ್ನ ಹಿಂಗೆ ಇಂಟರ್ಪ್ರಿಟ್ ಮಾಡ್ತೇನೆ ಪಾರಿವಾಳ ಕಥೆಯನ್ನ, ಮತ್ತೆ ಪ್ರಶ್ನೆ ಕೇಳಬೇಡಿ ಅಂತ ಹೇಳ್ತಾ 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 ಈ pierced into our heart, ಸುಮ್ಮನೆ ಮಾತಿದ್ದಲ್ಲ, ಚುಚ್ಚಿದ್ರು ನಾವು. ಯು ಡಿಸರ್ವ್ ಟು ಬಿ pierced, ನಿಮಗೆ ಚುಚ್ಚಲೇಬೇಕು ಅಂತ ಹೇಳ್ತಾ ಬಂತು. ವಿಶ್ವವಿದ್ಯಾನಿಲಯದ ಇಡೀ ಇಂಟೆಗ್ರಿಟಿಯನ್ನ ಎರಡು ವಿದ್ವಾಂಸರು ನಮ್ಮ ಮುಂದೆ ಇಟ್ಟಿದ್ದಾರೆ. ಇಟ್ಸ್ ಅಪ್ ಟು ದಿ ಯಂಗ್ಸ್ಟರ್ಸ್. PUC ಮಕ್ಕಳಿದ್ದೀರಿ ತಾವಿಲ್ಲಿ, ಪ್ರಾರ್ಥನೆ ಆಡದಂತ ಎಳೆ ಹೆಣ್ಣುಮಗಳು, PUC ಮಕ್ಕಳಿದ್ದೀರಿ ನೀವು, ಇನ್ನೂ ಬೆಳಿಲಿಕ್ಕಿದೆ ನಿಮ್ಗೆ, ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿತೀರಿ ನೀವು, ಕನಕನ ಇಟ್ಕೊಂಡೇ ಬೆಳಿತೀರಿ. ಆದ್ರೆ ಆ ಹಾಡಿನ ಲಾಜಿಕ್ ಏನಿದೆ, ಫಿಲಾಸಫಿ ಏನಿದೆ, ಅದನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳದಿದ್ರೆ ಕನಕ ಹೊರಗಡೆ ಇರ್ತಾನೆ. ಬೇಕಾದಾಗ ಮಾತ್ರ ಕನಕ ನಮಗೆ ಬೇಕು. ಇಟ್ಸ್ ಲೈಕ್ ಎ ಮೆಟೀರಿಯಲ್. ಅಂಗಿ ತರ ಬೇಕಾದಾಗ ಕನಕ ಮೈ ಮೇಲೆ ಬರ್ತಾನೆ, ಬೇಡದಿದ್ದಾಗ ಕನಕ ಗುಂಡಿಗೆ ಹೋಗ್ತಾನೆ. ಮೊದಲೇ ಕನಕನ ಎಲ್ಲ ನೀವು ಗುಂಡಿ ಯಾಕೆ ಬಿಟ್ಟಿದ್ರಿ ಗೊತ್ತು ನಮ್ಗೆ, ಕನಕ ಎಲ್ಲಿದ್ರು, ಯಾಕಿದ್ರು, ಹೇಗಾಯ್ತು ಅಂತ. ಅಂಡ್ ಕನಕ ಶುಡಂಟ್ ಬಿಕಮ್ ಎ ಮೆಟೀರಿಯಲ್. ದಟ್ಸ್ ವಾಟ್ ದೀಸ್ ಪೀಪಲ್ ಟೋಲ್ಡ್ ಅಸ್. ಎರಡು ವಿದ್ವಾಂಸರು ಕನಕನನ್ನು ನೀವೀಗ ಕಸದ ರೀತಿ ಮಾಡಿದ್ರೆ ಬಹಳ ದೊಡ್ಡ ಆಘಾತ ಆಗುತ್ತೆ ಈ ಸಮಾಜಕ್ಕೆ. ಒಂದು ಒಳ್ಳೆಯ ಪರಿಕಲ್ಪನೆ ಇದೆ, ಸಮಾಜದ ಪರಿಕಲ್ಪನೆ ಕನಕನಲ್ಲಿದೆ. ಅದು ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳು ನೋಡ್ತಾರೆ. ಅರಿಸ್ಟಾಟಲ್ ತರ, ಕಾರ್ಲ್ ಮಾರ್ಕ್ಸ್ ತರ ನಮ್ಗೆ ಕನಕ ಬಹಳ ಮುಖ್ಯ ಆಗ್ತಾನೆ. ಯಾಕಂದ್ರೆ ಒಂದು ಸಿದ್ಧಾಂತ ಇದೆ ಕನಕನಲ್ಲಿ. ಆ ಸಿದ್ಧಾಂತಕ್ಕೆ ನಾವು ಬೆಲೆ ಕೊಡದೇ ಇದ್ರೆ ಬಹುಶಃ ಮಾನವ ಸಮಾಜ ಉಳ್ಕೊಳ್ಳೋದೇ ಇಲ್ಲ. ಪಾರಿವಾಳದ ಕಥೆ ಆಗುತ್ತೆ, ಮತ್ತೆ ಮುಸಲ್ಮಾನರು ಇರ್ತಾರೆ, ಮತ್ತೆ ಕ್ರೈಸ್ತರು ಇರ್ತಾರೆ, ಮತ್ತೆ ಹಿಂದೂಗಳು ಇರ್ತಾರೆ. ಹಿಂದೂ ಒಳಗಡೆ ಜಾತಿಗಳು, ಪಂಗಡಗಳು, ರೈ ಇರ್ತಾರೆ, ಗೌಡರು ಇರ್ತಾರೆ ಅಂತ ಸ್ವಲ್ಪ ಅದನ್ನ ಸೆಟ್ಲ್ ಆಗಿ, ಮಾರ್ಮಿಕವಾಗಿ, ಗೌಪ್ಯವಾಗಿ ಹೇಳೋದು. ನಿಮ್ಗೆ ಗೊತ್ತಿದೆ, ನಿಮಗೆ ಗೊತ್ತಿರೋದನ್ನೇ ನಾನು ಈ ಭಾಷೆಯಲ್ಲಿ ಹೇಳ್ತೀನಿ ಅಂತ ಅವರ ದಾಟಿನಲ್ಲಿ ಹೇಳ್ತಾರೆ ಅವರು. ಬಹಳ ದೊಡ್ಡ ವಿಷಯ ಇದು. ವಿಶ್ವವಿದ್ಯಾನಿಲಯದಲ್ಲಿ ಇಂಥ ಚರ್ಚೆಗಳು ದಿನನಿತ್ಯ ಆಗಬೇಕು. ನಿಮ್ಮಂತ ಕ್ರೌಡೆಡ್, ಎನ್ಲೈಟೆಡ್ ಕ್ರೌಡ್ ಜೊತೆಗೆ ಈ ಚರ್ಚೆಗಳು ನಡೀಬೇಕು. ನಡೆದಾಗಲೇ ಕೆಲವು ವಿಷಯಗಳು ಮನಸ್ಸಿಗೆ ಹೋಗುದು. ಈ ಸಭೆಯಿಂದ ಹೊರಗಡೆ ಹೋಗುವಾಗ ನೆಕ್ಸ್ಟ್ ಕನಕ ಸ್ಮೃತಿ ಆಗುವ ತನಕ ನಮ್ಮಲ್ಲಾಗುವ ಏನಾದರೂ ಬದಲಾವಣೆ ಆಗಿದ್ರೆ ಅದು ಈ ದೇವರಿಗೆ ಅರ್ಪಿತ, ಅದೇ ಭಗವಂತನಿಗೆ ಅರ್ಪಿತ. ಅದಕ್ಕೆ ಪ್ರಾರ್ಥನೆ ಮಾಡೋದು, ಗೌರವ ಕೊಡೋದು, ಬೇರೆ ಬೇರೆ ತರದ ಪ್ರೋಟೋಕಾಲ್ಗಳನ್ನು ನಾವು ಬಳಸದೆ ಒಂದು ಸಣ್ಣ ಬದಲಾವಣೆ ಆಗಲಿ ಅಂತ. ಬದಲಾವಣೆಗಳು ವೇದಿಕೆಗೆ ಮೀಸಲಾಗ್ಬಿಟ್ರೆ ಏನಾಗುತ್ತೆ? ಕನಕನಿಗೆ ನಾವು ಅನ್ಯಾಯ ಮಾಡ್ದಂಗಾಗುತ್ತೆ. ಕನಕ ದೇವರೇ ಆಗಿರ್ಲಿ ಅಂತ ಬೆಳೆಸ್ಕೊಡು, ದೇವರೇ ಅಂತ ಇಟ್ಕೊಳ್ಳಿ, ಆ ದೇವರಿಗೆ ನಾವು ಅನ್ಯಾಯ ಮಾಡ್ದಂಗಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಮಾಡುವ ಕೆಲಸ ನಮ್ಮ ಹೃದಯದಲ್ಲಿ ಇರಲಿ, ನಾವು ಆಡುವ ಮಾತು ಮತ್ತು ನಮ್ಮ ಜೊತೆಗಿರುವ ವಸ್ತುಗಳು ಸ್ವಲ್ಪ ನಮ್ಮ ಜೊತೆಗಿದ್ರೆ ವಿಶ್ವವಿದ್ಯಾನಿಲಯ ಬಹಳ ದೊಡ್ಡ ವ್ಯವಸ್ಥೆ ಆಗುತ್ತೆ. ಒಂದು ಒಟ್ಟಿಗೆ ಬರೋಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ಒಟ್ಟಿಗೆ ಬರೋದು ಸುಲಭದ ಕೆಲಸ ಏನಲ್ಲ. ಇವತ್ತು ದೊಡ್ಡ ತ್ಯಾಗ ಮಾಡಬೇಕು ನೀವು. ಕಮಿಂಗ್ ಟುಗೆದರ್ ಈಸ್ ಬೇಸಿಕಲಿ ಎ ಬೇಸಿಕ್ ಫಂಡಮೆಂಟಲ್ ಸ್ಯಾಕ್ರಿಫೈಸ್. ಯಾರಿಗೂ ಸ್ಯಾಕ್ರಿಫೈಸ್ ಮಾಡಕ್ಕೆ ಇಷ್ಟ ಇಲ್ಲ. ಒಟ್ಟಿಗೆ ಬರೋದು ಅಂದ್ರೆ ಯಾರ ಜೊತೆಗೆ ಬರಬೇಕು? ನಮ್ಮ ಜಾತಿಯವ್ರ ಜೊತೆಗೆ ಬರಬೇಕಾ? ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಪಬ್ಲಿಕೇಶನ್ಸ್ ಮಾಡ್ಕೊಂಡು ಜೊತೆ ಬರಬೇಕೋ? ಅಥವಾ ನಾನು ಪಾಲಿಟಿಕ್ಸ್ ಅಲ್ಲಿ ಎಂಗೇಜ್ ಆಗೋದ್ರ ಜೊತೆಗೆ ಬರಬೇಕೋ? ಅಥವಾ ಇನ್ನೊಬ್ಬರು ಮನೆ ಆಳೋರ ಜೊತೆ ಬರಬೇಕೋ? ಯು ಹ್ಯಾವ್ ಆಲ್ ಕೈಂಡ್ಸ್ ಆಫ್ ಕಾಂಬಿನೇಷನ್ಸ್ ಅಂಡ್ ಪರ್ಮ್ಯೂಟೇಷನ್ಸ್. ಒಟ್ಟಿಗೆ ಬರೋದು ಕನಕನಿಗೆ ಏನಿದೆಯೋ ಅದು ಕ್ರಾಂತಿ. ಅದು ಆ ರೆವಲ್ಯೂಷನ್ ಮಾಡಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹಾಗಾಗಿ ಸಪರೇಟ್ ಆಗಿರ್ಬೇಕು. ನೀವಾಯ್ತು, ನಿಮ್ ಪ್ರಪಂಚ ಆಯ್ತು, ನೀವು ಕಟ್ಟಿಕೊಳ್ಳೋ ಪ್ರಪಂಚ ಆಯ್ತು. ನಿಮ್ ಪ್ರಪಂಚ ಹೆಂಗಿದೆ ಅಂತಂದ್ರೆ
ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರನ್ನ ದೂರ ಇಡುವ ಪ್ರಪಂಚ ಅದು. ಕನಕನಿಗೆ ಜನ ಬೇಕಿತ್ತು, ಹಾಗಾಗಿ ಜನ ಅಂತ ಪದ ಬಳಸುದು. ನಮ್ಗೆ ವಿ ಡೋಂಟ್ ಲೈಕ್ ಜನ, ವಿ ಲೈಕ್ ಟು ಬಿ ಇಂಡಿಪೆಂಡೆಂಟ್. ದೂರ ಇದ್ದಷ್ಟು, ಎಲ್ಲರಿಂದಲೂ ದೂರ ಇದ್ದಷ್ಟು ತೃಪ್ತಿ, ಶಾಂತಿ ನಮಗ್ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತೀವಿ. ಪರಮಾತ್ಮನ ಪ್ರಾರ್ಥನೆ ಮಾಡ್ತೇನೆ ನಾನು, ನೆಕ್ಸ್ಟ್ ಕನಕ ಸ್ಮೃತಿ ಆಗುವಾಗ ಇಲ್ಲಿ ಬಂದಿರುವ ಎಲ್ಲರೂ ನಮ್ಮ ಸುತ್ತಮುತ್ತ ಒಬ್ಬೊಬ್ಬರ ಜೊತೆಗೆ 5 ಜನ ಸೇರ್ಕೊಂಡು ಒಂದಷ್ಟು ಮನ ಪರಿವರ್ತನೆ ಆಗ್ಬಿಟ್ರೆ ಕನಕನಿಗೆ ಬಹಳ ದೊಡ್ಡ ಒಂದು ನಿಮ್ಮ ಹೃದಯದಲ್ಲಿ ಅರಮನೆ ಕಟ್ಕೊಂಡಾಗುತ್ತೆ. ಗೆಳೆಯ ಧನಂಜಯ ಕುಂಬಳೆ ಕೆಲಸಕ್ಕೆ ಸಾರಥಿ ಆಗ್ತಾರೆ. ನಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ ವಿದ್ವಾಂಸರಾದಂಥ ನನ್ನ ಗುರುಗಳಾದ ಪ್ರೊಫೆಸರ್ ಚಿನ್ನಪ್ಪಗೌಡರು ನಮ್ಮ ಜೊತೆಗಿರ್ತಾರೆ, ಪ್ರೊಫೆಸರ್ ಬೇರ್ಲವ್ರು ನಮ್ಮ ಜೊತೆಗಿರ್ತಾರೆ. ನಮ್ಮ ಆಡಳಿತದಲ್ಲಿ ಚುಕ್ಕಾಣಿ ಹಿಡಿದಿರುವಂತ ಇವತ್ತು ನಮ್ಮ ಸಿಂಡಿಕೇಟ್ ಸದಸ್ಯರು ಇಬ್ಬರಿದ್ದಾರೆ. ಇಡೀ ವ್ಯವಸ್ಥೆಯನ್ನ ಒಂದು ಪರಿವರ್ತನೆ ಮಾಡ್ಲಿಕ್ಕೆ ಪಣ ತೊಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಹೋರಾಟಗಾರರು ಅಂತ ಕರೆದದ್ದು. ಒಂದೊಂದು ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆ ಕೇಳಿದ್ರೆ ಹೊಟ್ಟೆ ಎಲ್ಲ ಸಿಂಡಿಕೇಟ್ ಅಲ್ಲಿ ತಳ 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 ಅಂತ ಆಗುತ್ತೆ ನನಗೆ. ನಮ್ಮ ಹೊಟ್ಟೆಯನ್ನು ಆಲ್ಮೋಸ್ಟ್ ಅವರು ಸರ್ಜರಿ ಮಾಡೋ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ ಅವರಿಬ್ಬರು ಕೂಡ. ಹಾಗಾಗಿ ಒಂದು ಪರಿವರ್ತನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಕನಕನ ಹೆಸರಿನಲ್ಲಿ ಮನುಷ್ಯರು ಈ ಕ್ಯಾಂಪಸ್ ನಲ್ಲಿ ಹುಟ್ಟುಕೊಳ್ಳಿ. ಅಮ್ಮ, ಅವರು ಮನುಷ್ಯರಲ್ಲ, ಅವರು ಹಿಂದೂಗಳು, ಅವರು ಕ್ರೈಸ್ತರು, ಅವರು ಮುಸ್ಲಿಮರು ಅಂತ ಪಾರಿವಾಳದ ತಾಯಿ ಪಾರಿವಾಳ ಮರಿಗೆ ಹೇಳ್ತಾ ಇರುವ ಆ ಕತೆ ಅದ್ಭುತವಾದದ್ದು. ಹಾಗಾಗಿ ಕ್ಯಾಂಪಸ್ ನಲ್ಲಿ ಕನಕ ಸ್ಮೃತಿಗೆ ಬರುವಾಗ ಮನುಷ್ಯರಾಗಿ ಬರೋಣ, ಇಲ್ಲಿಂದ ವಾಪಸ್ ಹೋಗುವಾಗಲೂ ಮನುಷ್ಯರಾಗಿ ಹೋಗೋಣ, ಮನುಷ್ಯ ಸಮಾಜವನ್ನು ಕಟ್ಟೋಣ ಅಂತ ತಮ್ಮೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ನಾನು ಮಾತನಾಡ್ತೀನಿ. ಬಹುಶಃ ಅಪ್ಪಟ ಅಧ್ಯಕ್ಷೀಯ ಮಾತುಗಳನ್ನು ಕೇಳಿದ ಸಾರ್ಥಕತೆ ನಿಮಗೆ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಗೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಸರ್ವರಿಗೂ ವಂದಿಸಲಿದ್ದಾರೆ SVP ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಥಮ MA ವಿದ್ಯಾರ್ಥಿನಿ ಪ್ರತೀಕ್ಷಾ ಇವರು. ಎಲ್ಲರಿಗೂ ನಮಸ್ಕಾರ. ಕನಕ ಸ್ಮೃತಿ ವಿಶೇಷ ಉಪನ್ಯಾಸ 2023-24 ಸಾಲಿನ ಕನಕ ಪುರಸ್ಕಾರ ಪ್ರದಾನ ಮತ್ತು ಕೀರ್ತನಾ ಪ್ರಶಸ್ತಿ. ಇಂದಿನ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ಎಲ್ಲರನ್ನೂ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಮೊದಲಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಪ್ರೊಫೆಸರ್ PL ಧರ್ಮ ಸರ್ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೆಯೇ ಜನಪದ ವಿದ್ವಾಂಸರಾದ ಡಾಕ್ಟರ್ ಪ್ರೊಫೆಸರ್ K ಚಿನ್ನಪ್ಪಗೌಡ ಸರ್ ಇವರು ನಮ್ಮ ಜೊತೆಗಿದ್ದಾರೆ. ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೆಯೇ ವಿಶೇಷ ಉಪನ್ಯಾಸ ನೀಡಿದ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಮುಖ್ಯಸ್ಥರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ಇವರಿಗೂ ಧನ್ಯವಾದಗಳು ಸರ್. ಅಂತೆಯೇ ಶ್ರೀ ರಘುರಾಜ್ ಕದ್ರಿ ಸಿಂಡಿಕೇಟ್ ಸದಸ್ಯರು ಮಂಗಳೂರು ವಿಶ್ವವಿದ್ಯಾಲಯ, ಇವರಿಗೂ ಧನ್ಯವಾದಗಳನ್ನು ಬಯಸುತ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಧನಂಜಯ ಕುಂಬಳೆ ಸರ್ ಇವರು ನಮ್ಮೊಂದಿಗಿದ್ದರೆ, ಇವರಿಗೂ ಧನ್ಯವಾದಗಳನ್ನು ಕೊಡ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಕನಕ ಪುರಸ್ಕಾರ ಸ್ವೀಕರಿಸಿದ ಗಾಯಕರಿಗೆ ಮತ್ತು ತಂಡಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಅವರ ಎಲ್ಲ ಪೋಷಕರಿಗೂ ಧನ್ಯವಾದಗಳನ್ನು ಬಯಸುತ್ತೇನೆ. ಹಾಗೆಯೇ ಕನಕ ಕೀರ್ತನೆಗಳನ್ನು ಹಾಡಿದ ವಿದ್ಯಾರ್ಥಿ ಮಿತ್ರರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವ ಎಲ್ಲ ಆಮಂತ್ರಿತ ಗಣ್ಯರಿಗೆ, ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರುಗಳು ಮತ್ತು ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಗಣಿತ ವಿಭಾಗ ಮತ್ತು SVP ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿದ್ದಾರೆ, ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ವಿವಿಧ ಪೀಠಗಳ ಸಂಶೋಧನಾರ್ಥಿಗಳು, ಸಹಾಯಕ ಸಿಬ್ಬಂದಿಗಳು, ಕಾರ್ಯಕ್ರಮದ ದಾಖಲೀಕರಣದಲ್ಲಿ ಸಹಕರಿಸಿದ ಚಂದ್ರು ಸರ್ ಹಾಗೂ ಮಾಧ್ಯಮ ಮಿತ್ರರೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ಸಾಂಗವಾಗಿ ನೆರವೇರುವಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದ ಸರ್ವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಈ ಕಾರ್ಯಕ್ರಮವನ್ನು ಅತ್ಯಂತ ಸೊಗಸಾಗಿ ನಿರೂಪಿಸಿದ ಮತ್ತು ಕನಕದಾಸ ಪೀಠದ ಜೊತೆಗೆ ನಿರಂತರ ಸಹಕಾರ ನೀಡ್ತಾ ಇರುವ ಯಶ್ಕುಮಾರ್ ಅವರಿಗೆ ಒಂದು ಶಾಲು ಮತ್ತು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕುಲಪತಿಗಳಲ್ಲಿ ವಿನಂತಿಸ್ತಾ ಇದ್ದಾರೆ. ಒಂದು ಶಾಲು ಮತ್ತು ಯಶ್ಕುಮಾರ್ ಯಶಕುಮಾರ್ ಅವರಿಗೆ ನಮ್ಮ ಕೃತಜ್ಞತೆಗಳು.